ನಮಸ್ಕಾರ. ದಿಢೀರ್ ದಿಲ್ಲಿಗೆ ಹಾರಿದ್ದೇಕೆ ಸಿಎಂ? ದಿಲ್ಲಿಯಲ್ಲೇ ಸಂಪುಟದ ಮೆಗಾ ಪ್ಲಾನ್ ನಡೆಯಿತಾ? ಒಂದು ಪ್ಲಾನ್ 4 ಗೇಮ್. ಬಿಜೆಪಿ ಟೀಮ್ ಅಲ್ಲಿ ಸಂಚಲನ. ಮಂತ್ರಿಮಂಡಲ ಸರ್ಕಸ್ಗೆ ಹೈಕಮಾಂಡ್ ಕೊಟ್ಟ ಉತ್ತರ ಏನು? ಈ ಬಾರಿಯಾದ್ರೂ ಗೊಂದಲಕ್ಕೆ ತೆರೆ ಬಿತ್ತ? ಶಾ ಹೂಡಿದ ದಾಳಕ್ಕೆ ಬಿಎಸ್ವೈ ಆದ್ರ ಸರ್ಪ್ರೈಸ್. ಇದೇ ಹೊತ್ತಿನ ಫೋಕಸ್ 18 ಬಿಎಸ್ವೈ ದಿಲ್ಲಿ ಸೀಕ್ರೆಟ್. ನಾನು ನವಿತಾ ಜೈನ್. ದಿಢೀರ್ ದಿಲ್ಲಿಗೆ ಹಾರಿದ್ದೇಕೆ ಸಿಎಂ? 101% is the last meeting. ದಿಲ್ಲಿಯಲ್ಲೇ ಸಂಪುಟದ ಮೆಗಾ ಪ್ಲಾನ್ ನಡೀತಾ. ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತಿನ ಸಭೆ ಸಂಪೂರ್ಣ ತೃಪ್ತಿ ತರುವಂತ ಚರ್ಚೆಗಳಾಯಿತು. ಒಂದು ಪ್ಲಾನ್ 4 ಗೇಮ್. ಬಿಜೆಪಿ ಟೀಮ್ ಅಲ್ಲಿ ಸಂಚಲನ. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಸಚಿವ ಸಂಪುಟ ವಿಸ್ತರಣೆನ ಪುನರ್ರಚನೆನ ಕ್ಯಾಬಿನೆಟ್ ಕಸರತ್ತಿಗೆ ಇವತ್ತು ಮುಹೂರ್ತ ಕೂಡಿ ಬರುತ್ತಾ? ನಾಳೆ ಟೈಮ್ ಫಿಕ್ಸ್ ಆಗುತ್ತಾ? ಹೈಕಮಾಂಡ್ ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ? ಸಚಿವಾಕಾಂಕ್ಷಿಗಳಿಗೆ ಯಾವಾಗ ಸಿಹಿ ಸುದ್ದಿ ಸಿಗುತ್ತೆ? ಇದೇ ವಿಚಾರ ಕಳೆದ 6-7 ತಿಂಗಳಿನಿಂದ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಓಡಾಡ್ತಾ ಇದೆ. ಬಹುಶಃ ಈ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುವ ಕಾಲ ಬಂದಂತಿದೆ. ಪುನರ್ರಚನೆ ಅಥವಾ ವಿಸ್ತರಣೆಗೆ ಟೈಮ್ ಕೂಡಿ ಬಂದಂತೆ ತೋರ್ತಿದೆ. ಎಸ್, ಸಿಎಂ ಬಿಎಸ್ವೈ ದಿಢೀರ್ ದಿಲ್ಲಿಗೆ ಹಾರಿರೋದು ಈ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದಂತಿದೆ. ರಾಜಾ ಹುಲಿಯ ದಿಲ್ಲಿಯ ಭೇಟಿಯ ಸೀಕ್ರೆಟ್ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಬುಲಾವ್, ದಿಲ್ಲಿಗೆ ದೌಡಾಯಿಸಿದ ಸಿಎಂ. ಕುತೂಹಲ ಮೂಡಿಸಿದ ರಾಜಾ ಹುಲಿ ದಿಲ್ಲಿ ಭೇಟಿ. ಸಂಪುಟ ಸರ್ಕಸ್ ಬಗ್ಗೆ ಹೆಚ್ಚಿದ ನಿರೀಕ್ಷೆ. ಒಂದ್ ಕಡೆ ಸಂಪುಟ ಸರ್ಕಸ್ ಬಗ್ಗೆ ಬಿಸಿಯಾದ ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಸಿಎಂ ತಮ್ಮ ಪುತ್ರ ವಿಜಯೇಂದ್ರ ಜೊತೆ ದಿಲ್ಲಿಗೆ ಹಾರಿದ್ದಾರೆ. ಶನಿವಾರ ರಾತ್ರೋರಾತ್ರಿ ರಾಜಾ ಹುಲಿಗೆ ದಿಲ್ಲಿಯಿಂದ ಬುಲಾವ್ ಬಂದಿತ್ತು. ಭಾನುವಾರ ಬೆಳಗ್ಗೆ 8:30ಕ್ಕೆ ಬೆಂಗಳೂರು ಬಿಟ್ಟ ಬಿಎಸ್ವೈ ಸುಮಾರು 11 ಗಂಟೆಗೆ ದಿಲ್ಲಿ ತಲುಪಿದ್ರು. ಅಮಿತ್ ಶಾ ಇದೇ ಜನವರಿ 16ನೇ ತಾರೀಕು ಆಗಮಿಸ್ತಾ ಇರುವಾಗಲೇ ದಿಲ್ಲಿಗೆ ಸಿಎಂ ದಾಂಗುಡಿ ಇಟ್ಟಿರೋದು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿತ್ತು. ಸಿಎಂ ಬಿಎಸ್ವೈ ದಿಢೀರ್ ದಿಲ್ಲಿ ಭೇಟಿಯ ಹಿಂದಿನ ಅಸಲಿಯತ್ತೇನು? ಶಾ ಜೊತೆಗಿನ ಮೀಟಿಂಗ್ನ ಅಸಲಿ ಮರ್ಮ ಏನು? ಇದರ ಸೀಕ್ರೆಟ್ ಏನು ಅನ್ನೋ ಚರ್ಚೆಗಳು ನಡೀತಿವೆ. ರಾಜಕೀಯ ಸಂಚಲನವನ್ನೇ ಹುಟ್ಟು ಹಾಕಿತ್ತು ಬಿಜೆಪಿ ಚಾಣಕ್ಯ ಹಾಗೂ ರಾಜಾ ಹುಲಿ ಭೇಟಿ. ಎಲ್ಲವನ್ನು ಚರ್ಚೆ ಮಾಡ್ತೀನಿ ಸರ್. ಆಗುತ್ತಾ ಸರ್ ಇವತ್ತು ಈ ವಾರದಲ್ಲಿ? ಗೊತ್ತಿಲ್ಲಪ್ಪ, ನಾನು ಚರ್ಚೆ ಮಾಡ್ತೇನೆ ಎಲ್ಲವೂ. ಸಿಎಂ ಬಿಎಸ್ವೈ ಭಾನುವಾರ ಬೆಳಗ್ಗೆ ಏಕಾಏಕಿ ದಿಲ್ಲಿಗೆ ಹಾರಿದ್ರು. ಬಹುದಿನದಿಂದ ಕಬ್ಬಿಣದ ಕಡಲೆಯಾಗಿರೋ ಸಂಪುಟದ ಮೆಗಾ ಪ್ಲಾನ್ ಎಲ್ಲವೂ ಹೈಕಮಾಂಡ್ ಅಂಗಳದಲ್ಲಿಯೇ ನಡೀತಾ. ರಾಜಾ ಹುಲಿಯ ಆ ಒಂದು ಪ್ಲಾನ್ 4 ಗೇಮ್ ಬಿಜೆಪಿ ಟೀಮ್ನಲ್ಲಿ ಮಹಾ ಕಂಪನವನ್ನೇ ಸೃಷ್ಟಿಸಿದೆ. ಸಚಿವಾಕಾಂಕ್ಷಿಗಳ ಕನಸು ಈಡೇರ್ತಾ. ಬಿಎಸ್ವೈ ಹಾಗೂ ಬಿಜೆಪಿ ಚಾಣಕ್ಯ ನಡುವೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತು? ಮಂತ್ರಿಮಂಡಲದ ಕಗ್ಗಂಟು ಕೊನೆಗೂ ಬಿಚ್ಚಿಕೊಳ್ತಾ. ಈ ಮೀಟಿಂಗ್ ಬೆನ್ನಲ್ಲೇ ಬಹು ಕುತೂಹಲ ಮೂಡಿಸಿರೋ ವಿಚಾರ ಅಂದ್ರೆ ಸಚಿವ ಸಂಪುಟದ ಸರ್ಕಸ್ಗಳು. ರಾಜ್ಯ ಬಿಜೆಪಿಗೆ ಕಗ್ಗಂಟಾಗಿದೆ ಸಂಪುಟ ಸರ್ಕಸ್. ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಬಗ್ಗೆ ಚರ್ಚೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 7-8 ತಿಂಗಳಿನಿಂದ ಕೇಸರಿ ಪಾಳ್ಯದಲ್ಲಿ ಬರೀ ಸಚಿವ ಸಂಪುಟ ಸರ್ಕಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಖುದ್ದು ಸಿಎಂ ಬಿಎಸ್ವೈ ಕೂಡ ಗೊಂದಲದಲ್ಲಿದ್ರು. ರಾಜಾ ಹುಲಿ 2 ಬಾರಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ರು, ಬರಿಗೈನಲ್ಲಿಯೇ ವಾಪಸ್ ಆಗಿದ್ರು. ಆದರೆ ಈ ಬಾರಿ ಖುದ್ದು ಹೈಕಮಾಂಡ್ ರಾಜಾ ಹುಲಿಗೆ ಕರೆ ನೀಡಿದ್ರಿಂದ ಈ ಭೇಟಿ ಹೆಚ್ಚು ಮಹತ್ವ ಪಡೆದುಕೊಂಡಿತ್ತು. 2-3 ದಿನದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಗಬಹುದು. ಸಂಕ್ರಾಂತಿ ವೇಳೆಗೆ ಅಥವಾ ಅದರ ನಂತರ ಮುಹೂರ್ತ ಕೂಡಿ ಬರಬಹುದು. ಒಂದು ಸಿಹಿ ಸುದ್ದಿ ಬರಬಹುದು. ಸಂಪುಟದ ಬಾಗಿಲು ನಮಗಾಗಿ ತೆರೆಯಬಹುದು ಅಂತ ಲೆಕ್ಕಾಚಾರದಲ್ಲಿದ್ರು ಸಚಿವಾಕಾಂಕ್ಷಿಗಳು. ಇಂಥ ಟೈಮಲ್ಲೇ ದಿಲ್ಲಿಯಿಂದ ಬುಲಾವ್ ಬಂದಿತ್ತು. ಬಿಎಸ್ವೈ ಈ ಹಿಂದೆ 2 ಬಾರಿ ದಿಲ್ಲಿಗೆ ಹೋದಾಗಲೂ ಸಂಪುಟ ತಲೆನೋವು ಬಗೆಹರಿಯುತ್ತೆ ಅಂತಾನೆ ಅಂದ್ಕೊಳ್ಳಲಾಗಿತ್ತು. ಆದರೆ ಆಗಲೂ ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ 2 ಬಾರಿ ಭೇಟಿ ಕೊಟ್ಟಾಗಲೂ ಮಂತ್ರಿಮಂಡಲ ಡ್ರಾಮಾಕ್ಕೆ ಅಂತಿಮ ತೆರೆ ಬೀಳುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಈಗಲೂ ಕೂಡ ಈ ವಿಚಾರ ಫೈನಲ್ ಆಗಿರಲಿಲ್ಲ. ಸಿಎಂ ಮನೆಗೆ ಸಚಿವಾಕಾಂಕ್ಷಿಗಳ ಪರೇಡ್ ಕೂಡ ಮುಂದುವರೆದಿತ್ತು. ಈಗ ಅಂತಿಮವಾಗಿ ಈ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗಲಿದೆ. ಸಿಎಂ ಇದೇ ವಿಚಾರವಾಗಿ ಅಮಿತ್ ಶಾ ಜೊತೆ ದೀರ್ಘ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಇದರ ಜೊತೆಗೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಬಿಎಸ್ವೈ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ರು. ಒಂದು ಭೇಟಿಯಲ್ಲಿ 4 ಗೇಮ್ ಪ್ಲಾನ್ ಮಾಡಿಕೊಂಡಿದ್ರು ರಾಜಾ ಹುಲಿ. ಇದೇ ಮೀಟಿಂಗ್ನಲ್ಲಿ ಆ ಒಂದು ಪ್ರಮುಖ ದಾಳವನ್ನು ಹೊಡೆದ್ರು ಕಮಲಾಧಿಪತಿ.
ಒಂದೇ ಮೀಟಿಂಗ್ನಲ್ಲಿ ಹಲವು ಟಾರ್ಗೆಟ್ಗಳನ್ನಿಟ್ಕೊಂಡೇ ದಿಲ್ಲಿಗೆ ದೌಡಾಯಿಸಿದ್ರು ಕೇಸರಿ ಕಲಿ ಯಡಿಯೂರಪ್ಪ. ಪ್ಲಾನ್ ನಂಬರ್ 1, ಮಸ್ಕಿ ಬಸವ ಕಲ್ಯಾಣ ಉಪಚುನಾವಣೆ ಬಗ್ಗೆ ಚರ್ಚೆ. ಈಗಾಗಲೇ ಬಿಎಸ್ವೈ ಸಾರಥ್ಯದಲ್ಲಿ ಬಿಜೆಪಿ ಪಾಳೆಯ ಎಲ್ಲ ಬೈ ಎಲೆಕ್ಷನ್ನಲ್ಲೂ ಕೂಡ ಗೆದ್ದು ಬೀಗಿದೆ. ಈಗ ರಾಜಾಹುಲಿ ಅಂಡ್ ಟೀಮ್ನ ಮುಂದಿನ ಟಾರ್ಗೆಟ್ ಅಂದ್ರೆ ಅದುವೇ ಮಸ್ಕಿ ಹಾಗೂ ಬಸವ ಕಲ್ಯಾಣ ವಿಧಾನಸಭಾ ಉಪಚುನಾವಣೆಯ ಬಗ್ಗೆ. ಹಾಗೆ ಇದರೊಂದಿಗೆ ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್ ದಿನಾಂಕ ಕೂಡ ಫಿಕ್ಸ್ ಆಗಲಿದೆ. ಈ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಯಾವೆಲ್ಲ ರೀತಿಯ ಚುನಾವಣಾ ರಣತಂತ್ರಗಳನ್ನ ರೂಪಿಸೋದು, ಹಾಗೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಬಿಜೆಪಿ ಸ್ವಲ್ಪ ವೀಕ್ ಆಗಿದ್ದು ಅಲ್ಲಿ ಯಾವ ರೀತಿ ಚುನಾವಣಾ ಕಾರ್ಯತಂತ್ರಗಳನ್ನ ರೂಪಿಸಬೇಕು, ತಳಮಟ್ಟದಿಂದ ಯಾವ ರೀತಿ ಪಕ್ಷವನ್ನ ಸಂಘಟಿಸಬೇಕು ಅನ್ನೋದರ ಕುರಿತು ದಿಗ್ಗಜರಿಬ್ಬರ ನಡುವೆ ಮಾತುಕತೆ ನಡೀತು. ಹಾಗೆ ಮಸ್ಕಿ ಮತ್ತು ಬೆಳಗಾವಿ ಬೈ ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧವಾಗಿದ್ದೀವಿ, ಮತದಾರರನ್ನ ಸೆಳೆಯೋದಕ್ಕೆ ಹಾಗೆ ಬೈ ಎಲೆಕ್ಷನ್ನಲ್ಲಿ ಗೆಲುವಿನ ನಾಗಲೋಟವನ್ನ ಮುಂದುವರಿಸಿಕೊಂಡು ಹೋಗೋದ್ರ ಬಗ್ಗೆ ಯಾವೆಲ್ಲ ರೀತಿ ಪ್ಲಾನ್ ಮಾಡಲಾಗಿದೆ ಅನ್ನೋದರ ಪಿನ್ ಟು ಪಿನ್ ಮಾಹಿತಿಯನ್ನ ಬಿಎಸ್ವೈ ಶಾಗೆ ನೀಡಿದ್ರು. ಬೈ ಎಲೆಕ್ಷನ್ ಕುರಿತಂತೆ ಯಾವ ರೀತಿ ಚುನಾವಣಾ ದಾಳ ಉರುಳಿಸಬೇಕು, ವಿರೋಧಿಗಳನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಅನ್ನೋದರ ಬಗ್ಗೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಬಿಎಸ್ವೈಗೆ ಕೆಲ ಸಲಹೆ ಸೂಚನೆಗಳನ್ನ ನೀಡಿದ್ರು. ದಿಲ್ಲಿಗೆ ಬಂದಿಳಿದಾಗ ಈ ವಿಚಾರದ ಬಗ್ಗೆ ಮಾತನಾಡ್ತೀನಿ ಅಂತ ಸ್ವತಃ ಬಿಎಸ್ವೈ ಮಾಧ್ಯಮಕ್ಕೆ ಹೇಳಿದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ. ಅದೆಲ್ಲ ಮಾಹಿತಿಗಳನ್ನು ನೀಡಿ ಮುಂದೆ 2 ವಿಧಾನಸಭಾ ಬೈ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಬೇಕಾಗಿದೆ. ಪ್ಲಾನ್ ನಂಬರ್ 2, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನದ ಬಗ್ಗೆ ಮಾತುಕತೆ. ಕಳೆದ ಕೆಲ ದಿನಗಳ ಹಿಂದೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶದ ಬಗ್ಗೆಯೂ ಮಾತುಕತೆ ನಡೆಯಿತು. ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವಿನ ನಗಾರಿ ಬಾರಿಸಿದ್ದಾರೆ. ತನ್ನ ನಾಯಕತ್ವದಲ್ಲಿ ಕೇಸರಿ ಪಾಳೆಯ ದಿಗ್ವಿಜಯ ಸಾಧಿಸಿದೆ ಅನ್ನೋದರ ಬಗ್ಗೆಯೂ ರಾಜಾಹುಲಿ ಮನವರಿಕೆ ಮಾಡಿದ್ರು. ಮುಂದಿನ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಯಾವ ರೀತಿ ಪ್ರದರ್ಶನ ನೀಡಬೇಕು, ಇದೇ ರೀತಿ ಫಲಿತಾಂಶವನ್ನ ಯಾವ ರೀತಿ ಕಾಯ್ದುಕೊಂಡು ಹೋಗಬೇಕು ಅನ್ನೋದರ ಬಗ್ಗೆಯೂ ಶಾ ಬಿಎಸ್ವೈಗೆ ಕೆಲ ಸೂಚನೆಗಳನ್ನ ನೀಡಿದ್ರು ಅಂತ ಹೇಳಲಾಗುತ್ತೆ. ಸುಮಾರು 1 ಗಂಟೆ ಕಾಲ ಚರ್ಚೆಗಳಾಯಿತು. ಮೊನ್ನೆ ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶ ಅವರೆಲ್ಲರಿಗೂ ಭಾಳ ಸಂತೋಷ ತಂದಿದೆ. ಬರುವಂಥ 2 ವಿಧಾನಸಭೆ, ಲೋಕಸಭಾ ಚುನಾವಣೆ ಬಗ್ಗೆ ತಕ್ಷಣ ಹೆಸರನ್ನು ಕಳಿಸ್ಕೊಡಿ, ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. 3 ಸೀಟ್ ಗೆಲ್ಲೇಬೇಕು, ಅದಕ್ಕೆಲ್ಲ ಪ್ರಯತ್ನ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಪ್ಲಾನ್ ನಂಬರ್ 3, ಫೈರ್ ಬ್ರ್ಯಾಂಡ್ ಯತ್ನಾಳ್ ಬಗ್ಗೆ ಶಾ ಮುಂದೆ ಪ್ರಸ್ತಾಪ. ಕಳೆದ ಹಲವಾರು ದಿನಗಳಿಂದ ಕೇಸರಿ ಪಾಳೆಯ ಒಡೆದ ಮನೆಯಂತಾಗಿದೆ. ಕೆಲವರು ಬಿಎಸ್ವೈ ವಿರುದ್ಧ ಒಳಗೊಳಗೆ ಕಿಡಿಕಾರ್ತಿದ್ರೆ, ವಿಜಯಪುರ ಶಾಸಕ ಫೈರ್ ಬ್ರ್ಯಾಂಡ್ ಯತ್ನಾಳ್ ಬಹಿರಂಗವಾಗಿ ಬಿಎಸ್ವೈ ವಿರುದ್ಧ ಸಿಡಿದೇಳ್ತಿದ್ದಾರೆ. ಚಾನ್ಸ್ ಸಿಕ್ಕಾಗಲೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಅಧಿಕಾರದಿಂದ ಕೆಳಗಿಳಿತಾರೆ. ಜನವರಿ 16ರ ನಂತರ ಎಲ್ಲವೂ ಬದಲಾಗುತ್ತೆ. ಉತ್ತರ ಕರ್ನಾಟಕದವರೇ ಸಿಎಂ ಆಗ್ತಾರೆ. ಹೀಗೆ ಪುಂಖಾನುಪುಂಖವಾಗಿ ಬಾಂಬ್ ಸಿಡಿಸ್ತಾನೆ ಇರ್ತಾರೆ. ಬಿಎಸ್ವೈ ಶಿವಮೊಗ್ಗಕ್ಕೆ ಮಾತ್ರ ಸಿಎಂ ಆಗಿ ಸೀಮಿತವಾಗಿದ್ದಾರೆ. ಅನುದಾನದ ವಿಚಾರದಲ್ಲಿಯೂ ಬಿಎಸ್ವೈ ತಾರತಮ್ಯ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಾನೆ ಇರ್ತಾರೆ. ಯತ್ನಾಳ್ ಒಂದು ರೀತಿ ಬಿಎಸ್ವೈಗೆ ನುಂಗಲಾರದ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಬಿಎಸ್ವೈಗೆ ಹೈಕಮಾಂಡ್ಗಿಂತಲೂ ಯತ್ನಾಳ್ ಭಾರಿ ತಲೆನೋವನ್ನ ತಂದೊಡ್ಡಿದ್ದಾರೆ. ಯತ್ನಾಳ್ ಕೊಡೋ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಉಂಟಾಗ್ತಿದೆ. ಇದರಿಂದ ಪಕ್ಷದ ಘನತೆಗೆ ಹಾಗೂ ವೈಯಕ್ತಿಕವಾಗಿ ನನ್ನ ಸ್ಥಾನಮಾನಕ್ಕೂ ಧಕ್ಕೆ ಆಗ್ತಿದೆ. ಯತ್ನಾಳ್ಗೆ ಬ್ರೇಕ್ ಹಾಕಬೇಕು, ಅವರಿಗೆ ಲಂಗು ಲಗಾಮು ಹಾಕಬೇಕು. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಷ್ಟವಾಗಬಹುದು ಅನ್ನೋದನ್ನ ಶಾಗೆ ಬಿಎಸ್ವೈ ಮನವರಿಕೆ ಮಾಡಿದ್ರು ಎಂಬ ಮಾತುಗಳು ಕೇಳಿ ಬರ್ತಿವೆ. ಪ್ಲಾನ್ ನಂಬರ್ 4, ತಮ್ಮ ವಿರುದ್ಧದ ಡಿನೋಟಿಫಿಕೇಶನ್ ಬಗ್ಗೆ ವಿವರಣೆ ನೀಡಿದ ಬಿಎಸ್ವೈ. ಕಳೆದ ಕೆಲ ದಿನಗಳ ಹಿಂದೆ ಬಿಎಸ್ವೈ ವಿರುದ್ಧ ದೇವರ ಬಿಸನಹಳ್ಳಿ ಡಿನೋಟಿಫಿಕೇಶನ್ ಫೈಲ್ ಆಗಿತ್ತು. ಈ ವಿಚಾರ ನಿಜವಾಗ್ಲೂ ಬಿಎಸ್ವೈ ಕುರ್ಚಿಗೆ ಕಂಟಕ ತರೋ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ಶಿಸ್ತಿನ ಪಕ್ಷ ಬಿಜೆಪಿಗೆ ಮತ್ತೆ ಮುಳುವಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇದೇ ವಿಚಾರವಾಗಿ ಈ ಹಿಂದೆ ಬಿಎಸ್ವೈ ಸಿಎಂ ಆಗಿದ್ದಾಗ ಜೈಲು ವಾಸವನ್ನು ಅನುಭವಿಸಿದ್ರು. ಇದರಿಂದ ಪಕ್ಷದ ವರ್ಚಸ್ಸಿಗೂ ಧಕ್ಕೆ ಬಂದಿತ್ತು. ಹಾಗಾಗಿ ಈ ವಿಚಾರವನ್ನ ಹೈಕಮಾಂಡ್ ಗಂಭೀರವಾಗಿಯೇ ಪರಿಗಣಿಸುತ್ತೆ. ಈ ವಿಚಾರವನ್ನ ಬಿಎಸ್ವೈ ಶಾ ಮುಂದೆ ಪ್ರಸ್ತಾಪಿಸಿದ್ರು ಎಂಬ ಮಾತಿದೆ. ಯಾಕಂದ್ರೆ ಇದೇ ವಿಚಾರವನ್ನ ಪ್ರತಿಪಕ್ಷಗಳು ಬಿಎಸ್ವೈ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಿವೆ. ಇದು ರಾಜಾಹುಲಿ ಬುಡಕ್ಕೆ ಬರಲಿದೆ. ಹಾಗಾಗಿ ಶಾ ಈ ವಿಚಾರವನ್ನ ಲೈಟ್ ಆಗಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ತಮ್ಮ ವಿರುದ್ಧದ ಡಿನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡಿದ್ರು ಬಿಎಸ್ವೈ. 25,000 ರೂಪಾಯಿ ದಂಡ ವಿಧಿಸಿರೋ ಬಗ್ಗೆಯೂ ವಿವರಣೆ ನೀಡಿದ್ರು. ಡಿನೋಟಿಫಿಕೇಶನ್ ವಿಚಾರವಾಗಿ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಅಸ್ತು ಎಂದಿರುವ ಕುರಿತು ಈ ಪ್ರಕರಣದ ಪಿನ್ ಟು ಪಿನ್ ಮಾಹಿತಿ ಹಾಗೂ ತಮ್ಮ ವಿರುದ್ಧದ ಆರೋಪಗಳಿಗೆ ಅಮಿತ್ ಶಾಗೆ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ರು ರಾಜಾಹುಲಿ. ಮತ್ತೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕೇಸರಿ ಕಲಿ ಖುದ್ದು ಈ ವಿಚಾರದ ಬಗ್ಗೆ ಹೈಕಮಾಂಡ್ಗೆ ಸಮಜಾಯಿಷಿ ನೀಡಿರೋ ಸಾಧ್ಯತೆಗಳಿವೆ. ಪ್ಲಾನ್ ನಂಬರ್ 5,
ಶಾಸಕರ ಜೊತೆ ಬಾಂಧವ್ಯ ವೃದ್ಧಿ ಬಗ್ಗೆ ವಿವರಣೆ. ಸರ್ಕಾರದಲ್ಲಿ ಹಲವು ಶಾಸಕರು ಬಿಎಸ್ವೈ ಕಾರ್ಯವೈಖರಿ ಬಗ್ಗೆ ಹಾಗೂ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ತಕರಾರು ಎತ್ತಿದ್ರು. ಕಳೆದ ಬಾರಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಶಾಸಕರು ಯಡಿಯೂರಪ್ಪ ವಿರುದ್ಧ ದೂರುಗಳ ಸುರಿಮಳೆಗೈದಿದ್ರು. ಅರುಣ್ ಸಿಂಗ್ ಇದನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ರು. ಇದು ಬಿಎಸ್ವೈ ನಾಯಕತ್ವಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಇದ್ದ ಹಾಗೆ. ಹಾಗಾಗಿ ತಮ್ಮ ವಿರುದ್ಧದ ಈ ಆರೋಪದಿಂದ ಮುಕ್ತರಾಗೋದಕ್ಕೆ ಬಿಎಸ್ವೈ ಜನವರಿ ತಿಂಗಳಲ್ಲಿ 4 ಮತ್ತು 5 2 ದಿನ ಎಲ್ಲಾ ಭಾಗದ ಶಾಸಕರ ಜೊತೆ ಚರ್ಚೆ ನಡೆಸಿದ್ರ. ಸರಣಿ ಸಭೆಗಳನ್ನ ಮಾಡಿದ್ರ. ಕ್ಷೇತ್ರದ ಅನುದಾನಕ್ಕೆ ಸಂಬಂಧಿಸಿದಂತೆ ಕುಂದುಕೊರತೆಗಳ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ರ. ಎಂಎಲ್ಎಗಳ ಅಹವಾಲು ಸ್ವೀಕರಿಸಿದ್ರ. ಕ್ಷೇತ್ರದ ಅನುದಾನ ಬಾಕಿ ಉಳಿದಿರುವ ಕೆಲಸಗಳನ್ನ ಮಾಡಿಕೊಡೋದಾಗಿಯೂ ಕೇಸರಿ ಕಲಿ ಶಾಸಕರಿಗೆ ಭರವಸೆ ನೀಡಿದ್ದಾರೆ. ಇದೇ ವಿಚಾರವನ್ನ ಶಾ ಹಾಗೂ ನಡ್ಡಾಗೆ ಬಿಎಸ್ವೈ ಮನವರಿಕೆ ಮಾಡಿದ್ರು ಅನ್ನೋ ಮಾತುಗಳಿವೆ. ಬಿಎಸ್ವೈ ದಿಲ್ಲಿಗೆ ಹಾರಿದ್ದೇ ತಡ ಎಲ್ಲರ ಚಿತ್ತ ಸಚಿವ ಸಂಪುಟದ ಸರ್ಕಸ್ ಮೇಲೆ ಬಿದ್ದಿತ್ತು. ಹಾಗಾಗಿ ರಾಜಾಹುಲಿ ಈ ಬಾರಿ ಎಲ್ಲವನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಹೈಕಮಾಂಡ್ ಬಳಿ ಹೋಗಿದ್ರು. ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ 3 ಆಯ್ಕೆಗಳನ್ನ ದಿಲ್ಲಿ ಟೀಮ್ ಮುಂದಿಟ್ಟಿದ್ರು. ಹಾಗಾದ್ರೆ ಸಿಎಂ ಶಾ ಮುಂದಿಟ್ಟಿದ್ದ ಆಯ್ಕೆಗಳು ಯಾವ್ಯಾವುದು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಆ ರೀತಿಯ ಪ್ಲಾನ್ಗಳನ್ನ ಮಾಡಿಕೊಂಡೇ ಹೋಗಿದ್ರು. ಕಬ್ಬಿಣದ ಕಡಲೆಯಾಗಿದ್ದ ಸಚಿವ ಸಂಪುಟ ಸರ್ಜರಿಗೆ ಕೆಲವೊಂದು ರಣತಂತ್ರಗಳನ್ನು ರೂಪಿಸಿದ್ರು. ತಾವು ಯಾವೆಲ್ಲ ರೀತಿಯ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ರೋ ಆ ಎಲ್ಲ ಆಯ್ಕೆಗಳನ್ನ ಹೈಕಮಾಂಡ್ ಮುಂದಿಟ್ಟಿದ್ರು ಬಿಎಸ್ವೈ. ಮತ್ತೆ ಬಿಎಸ್ವೈ ವಿರುದ್ಧ ಸಿಡಿದೆದ್ದ ಯತ್ನಾಳ್. ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಎಸ್ವೈ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಬಿಎಸ್ವೈ ಸಂಪುಟದಲ್ಲಿ ಸಚಿವನಾಗಬಾರದು ಅಂತಿದ್ದೀನಿ, ಅವರು ಕೂಡ ನನ್ನನ್ನು ಸಚಿವನನ್ನಾಗಿ ಮಾಡೋದಿಲ್ಲ ಅಂತ ಬಿಎಸ್ವೈ ಕಾಲೆಳೆದ್ರು. ನಾನು ಮಂತ್ರಿ ಆಗಬಾರ್ದು ನಿರ್ಣಯ ಮಾಡೀನಿ. ಸಚಿವ ಈ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಸಚಿವನಾಗುವುದಿಲ್ಲ. ಫುಲ್ ಪ್ಲಾನ್ ಇಂದಲೇ ದಿಲ್ಲಿಗೆ ತೆರಳಿದ್ದ ಬಿಎಸ್ವೈ. ಸಚಿವ ಸಂಪುಟ ಕಗ್ಗಂಟಿಗೆ ಸಂಬಂಧಿಸಿದಂತೆ ಈ ಹಿಂದೆ 2 ಬಾರಿ ಬಿಎಸ್ವೈ ದಿಲ್ಲಿಗೆ ಹೋಗಿದ್ರು, ಬರಿಗೈನಲ್ಲಿ ಮರಳಿದ್ದಾರೆ. ಆದರೆ ಈ ಬಾರಿ ಹೈಕಮಾಂಡ್ ಸ್ವತಃ ಬಿಎಸ್ವೈಗೆ ಬುಲಾವ್ ನೀಡಿದೆ. ಹಾಗಾಗಿ ಬಿಎಸ್ವೈ ಬಹುನಿರೀಕ್ಷೆಯಲ್ಲಿಯೇ ದಿಲ್ಲಿಗೆ ತೆರಳಿದ್ರು. ಸಂಪುಟ ಕಗ್ಗಂಟಿಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡಿಯೇ ಹೋಗಿದ್ರು ರಾಜಾಹುಲಿ. ಹೈಕಮಾಂಡ್ ಮುಂದೆ 3 ಆಯ್ಕೆ ನೀಡೋಕೆ ಪ್ಲಾನ್ ಮಾಡಿಕೊಂಡಿದ್ರು ಕಮಲಾಧಿಪತಿ. 3 ಆಯ್ಕೆಗಳು ಯಾವ ರೀತಿ ಇತ್ತು ಅನ್ನೋದನ್ನ ಒಮ್ಮೆ ನೋಡೋಣ. ಬಿಎಸ್ವೈ ಮುಂದಿದ್ದ ಮೊದಲ ಆಯ್ಕೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡುವುದು. ಈಗ ಸಂಪುಟದಲ್ಲಿ 7 ಸ್ಥಾನ ಖಾಲಿ ಇದ್ದು, ಖಾಲಿ ಇರುವ 7 ಸ್ಥಾನಗಳ ಪೈಕಿ 6 ಸ್ಥಾನಗಳನ್ನು ಭರ್ತಿ ಮಾಡುವುದು. ಇದರಲ್ಲಿ 3 ಸ್ಥಾನ ಮೂಲ ಬಿಜೆಪಿಗೆ, 3 ಸ್ಥಾನ ವಲಸಿಗರಿಗೆ ನೀಡುವುದು. ಮಸ್ಕಿ ಉಪಚುನಾವಣೆ ಇರೋದ್ರಿಂದ 1 ಸ್ಥಾನವನ್ನ ಉಳಿಸಿಕೊಳ್ಳುವುದು ರಾಜಾಹುಲಿ ಪ್ಲಾನ್ ಆಗಿತ್ತು. ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಬಿಎಸ್ವೈ ಮುಂದಿದ್ದ 2ನೇ ಆಯ್ಕೆಯಾಗಿತ್ತು. ಸಂಪುಟ ಪುನರ್ರಚನೆ ಮಾಡಿದ್ರೆ ಹಾಲಿ 4 ಸಚಿವರಿಗೆ ಕೋಕ್ ಕೊಡೋದು. ಆಗ ಒಟ್ಟು 11 ಸ್ಥಾನ ಖಾಲಿ ಉಳಿಯುತ್ತೆ. ಇದರಲ್ಲಿ 1 ಸ್ಥಾನ ಉಳಿಸಿಕೊಂಡು 10 ಸ್ಥಾನ ತುಂಬುವ ಆಯ್ಕೆಯನ್ನ ಹೈಕಮಾಂಡ್ ಮುಂದಿಟ್ಟಿದ್ರು ರಾಜಾಹುಲಿ. ಈ 10ರಲ್ಲಿ ಮೂಲ ಬಿಜೆಪಿಗರಿಗೆ 7 ಸ್ಥಾನ ಹಾಗೂ ವಲಸೆ ಹಕ್ಕಿಗಳಿಗೆ 3 ಸ್ಥಾನ ಕೊಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಬಿಎಸ್ವೈ. ಬಿಎಸ್ವೈ ಮುಂದಿದ್ದ 3ನೇ ಆಯ್ಕೆ ಹೈಕಮಾಂಡ್ ಸೂಚನೆಯಂತೆ ನಡೆದುಕೊಳ್ಳೋದು. ತಕ್ಷಣಕ್ಕೆ 3 ಜನ ವಲಸಿಗರಿಗೆ ಚಾನ್ಸ್ ಕೊಡುವುದು. ಬಜೆಟ್ಗೆ ಒಪ್ಪಿಗೆ ಸಿಕ್ಕ ಬಳಿಕ ಪುನರ್ರಚನೆ ಪ್ಲಾನ್ ಮಾಡಿಕೊಂಡಿದ್ರು ಸಿಎಂ ಯಡಿಯೂರಪ್ಪ. ಒಂದ್ ವೇಳೆ ಸಂಪುಟ ವಿಸ್ತರಣೆಯಾದರೆ ವಲಸಿಗರಾದ ಎಂಟಿಬಿ ನಾಗರಾಜ್, ಆರ್ ಶಂಕರ್, ಮುನಿರತ್ನ ಈ 3ವರಿಗೆ ಸಚಿವ ಸ್ಥಾನ ಪಕ್ಕಾ ಸಿಗಲಿದೆ ಎಂಬ ಮಾತಿದೆ. ಬಿಎಸ್ವೈ ಸರ್ಕಾರ ರಚನೆ ಆಗೋದಕ್ಕೆ ವಲಸಿಗರು ಕಾರಣ. ಇವರಿಗೆ ತಮ್ಮ ಸಂಪುಟದಲ್ಲಿ ಮಂತ್ರಿಗಿರಿ ಕೊಟ್ಟೆ ಕೊಡಿಸ್ತೀನಿ ಅಂತ ಬಿಎಸ್ವೈ ಮಾತು ಕೊಟ್ಟಿದ್ರು. ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಹಾಗೆ ಇವರ ಜೊತೆಗೆ ಮೂಲವಾಸಿಗಳಾದ ಅರವಿಂದ್ ಲಿಂಬಾವಳಿ, ಸಿಪಿ ಯೋಗೇಶ್ವರ್, ಉಮೇಶ್ ಕತ್ತಿಗೂ ಕೂಡ ರಾಜಾಹುಲಿ ಸಂಪುಟದಲ್ಲಿ ಸ್ಥಾನ ಸಿಗೋ ಎಲ್ಲಾ ಚಾನ್ಸಸ್ಗಳಿವೆ. ಒಂದ್ ವೇಳೆ ಪುನರ್ರಚನೆಯಾದ್ರೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಸಿಸಿ ಪಾಟೀಲ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ, ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ಗೂ ಕೋಕ್ ಸಿಗೋ ಚಾನ್ಸಸ್ ಇದೆ. ಈ ರೀತಿ ಯಡಿಯೂರಪ್ಪ ಎಲ್ಲಾ ಪ್ಲಾನ್ಗಳನ್ನ ಮಾಡಿಕೊಂಡು ಹೈಕಮಾಂಡ್ ಬಳಿ ಹೋಗಿದ್ರು. ಈ ಎಲ್ಲಾ ಆಯ್ಕೆಗಳ ಬಗ್ಗೆ ಬಿಎಸ್ವೈ ಶಾಗೆ ವಿವರಣೆ ನೀಡಿರೋ ಸಾಧ್ಯತೆ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗಬೇಕಾದ ವಿಚಾರ ಸಚಿವ ಸಂಪುಟ ಕಗ್ಗಂಟಿನ ಬಗ್ಗೆ ವರಿಷ್ಠರು ಹೇಳಿದ್ದೇನು. ಈ ಬಾರಿಯೂ ಮುಂದುವರೆದಿದೆಯಾ ಸಂಪುಟ ಗೊಂದಲ? ಆ ಒಂದು ವಿಚಾರದಲ್ಲಿ ಬಿಎಸ್ವೈಗೆ ಬಿಗ್ ಶಾಕ್. ಯಾವ ವಿಚಾರ ಚರ್ಚೆ ಮಾಡಬೇಕು ಅಂತ ದಿಲ್ಲಿಗೆ ದೌಡಾಯಿಸಿದ್ರು, ಆ ವಿಚಾರಕ್ಕೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅನ್ನುವ ಪ್ರಶ್ನೆಗೆ ಹೈಕಮಾಂಡ್ ಈಗಲೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ಸಂಪುಟ ಕಗ್ಗಂಟಿನ ಹೈ ಡ್ರಾಮಾ ಮುಂದುವರೆದಿದೆ.
ಹಾಗೆ ಶಾ ಬಿಎಸ್ವೈಗೆ ಕೊಟ್ಟ ಆ ಆಫರ್ ಯಾವುದು ಅನ್ನೋದನ್ನು ಹೇಳ್ತೀವಿ ಈ ಸ್ಟೋರಿಯಲ್ಲಿ. ವರಿಷ್ಠರ ಸಭೆಯಲ್ಲಿ ಎದುರಾಯ್ತಾ ಮೇಜರ್ ಟ್ವಿಸ್ಟ್. ಬಿಎಸ್ವೈಗೆ ಅಮಿತ್ ಶಾ ಕೊಟ್ಟ ಬಿಗ್ ಆಫರ್ ಯಾವುದು? ಸಂಪುಟ ಸರ್ಕಸ್ನ ಕಗ್ಗಂಟನ್ನ ಸರಿ ಮಾಡೋಕೆ ಹೋದ ಬಿಎಸ್ವೈಗೆ ಬಿಗ್ ಶಾಕ್ ಎದುರಾಯ್ತಾ. ಒಂದ್ ಕಡೆ ಬಿಎಸ್ವೈ ವರಿಷ್ಠರ ಮುಂದೆ ತಮ್ಮ ನಾಯಕತ್ವದ ಸಮರ್ಥನೆ ಮಾಡಿಕೊಂಡಿದ್ರು. ಉತ್ತಮ ಆಡಳಿತವೇ ಗೆಲುವಿಗೆ ಕಾರಣ ಅನ್ನೋ ಮೂಲಕ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಕೆ ಮುಂದಾಗಿದ್ರು. ಆದ್ರೆ ಸಭೆಯಲ್ಲಿ ನಡೆದಿದ್ದೇ ಬೇರೆ. ಅಮಿತ್ ಶಾ ಸಚಿವ ಸಂಪುಟಕ್ಕಿಂತಲೂ ಹೆಚ್ಚಾಗಿ ಬಿಎಸ್ವೈ ನಾಯಕತ್ವ ಬದಲಾವಣೆ ಬಗ್ಗೆ ಶಾ ಪ್ರಸ್ತಾಪ ಮಾಡಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸಿಎಂ ಹುದ್ದೆ ತ್ಯಜಿಸಿದರೆ ಪರಿಹಾರ ನೀಡುವ ಭರವಸೆ ನೀಡಿದ್ದಾರಂತೆ ಶಾ. ಪುತ್ರ ರಾಘವೇಂದ್ರನಿಗೆ ಕೇಂದ್ರ ಸಚಿವ ಸ್ಥಾನದ ಆಶ್ವಾಸನೆ ನೀಡಿದ್ದಾರೆ. ಹಾಗೆ ಯಡಿಯೂರಪ್ಪ ಅವರಿಗೂ ರಾಜ್ಯಪಾಲ ಹುದ್ದೆ ನೀಡೋದಾಗಿ ಹೈಕಮಾಂಡ್ ತಿಳಿಸಿದೆ ಅನ್ನೋ ಮಾತಿದೆ. ಆದಷ್ಟು ಬೇಗ ಬಿಎಸ್ವೈಗೆ ನಿರ್ಧಾರ ತಿಳಿಸುವಂತೆ ಶಾ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಅಮಿತ್ ಶಾ ಪ್ರಸ್ತಾವನೆಯಿಂದ ಬಿಎಸ್ವೈ ಸ್ವಲ್ಪ ಮಟ್ಟಿಗೆ ಅಪ್ಸೆಟ್ ಆದ್ರು ಅಂತ ಹೇಳಲಾಗ್ತಿದೆ. ಬಿಎಸ್ವೈ ಮಾರ್ಗದರ್ಶನ ಪಕ್ಷಕ್ಕೆ ಅನಿವಾರ್ಯವಾಗಿದೆ. ಯಡಿಯೂರಪ್ಪ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದವರು. ಹಾಗಾಗಿ ಪಕ್ಷದ ವರಿಷ್ಠರು ಕೂಡ ಬಿಎಸ್ವೈರನ್ನ ತಕ್ಷಣಕ್ಕೆ ಬಿಟ್ಕೊಡಲ್ಲ. ಆದರೆ ವಯೋಸಹಜ ಕಾರಣಗಳಿಂದ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಲೆಕ್ಕಾಚಾರ ಹಾಕಿರಬಹುದು ಅನ್ನೋ ಮಾತಿದೆ. ಹೈಕಮಾಂಡ್ ಭೇಟಿಯಾದ ಬೆನ್ನಲ್ಲೇ ಮಾತನಾಡಿದ ಬಿಎಸ್ವೈ, ವರಿಷ್ಠರ ಜೊತೆಗಿನ ಭೇಟಿ ಸಂತೋಷ ತಂದಿದೆ. ಸದ್ಯದಲ್ಲೇ ರಾಜ್ಯಕ್ಕೆ ಹೈಕಮಾಂಡ್ ಸಿಹಿ ಸುದ್ದಿ ನೀಡಲಿದೆ ಅಂದ್ರು. ಸಂಪುಟ ಸರ್ಕಸ್ಗೆ ಈ ಬಾರಿಯೂ ಸಿಕ್ಕಲ್ವಾ ಉತ್ತರ? ಸಂಪುಟ ಕಗ್ಗಂಟಿಗೆ ಮತ್ತೆ ಕೊಕ್ಕೆ ಹಾಕ್ತಾ ಹೈಕಮಾಂಡ್. ಇನ್ನೊಂದು ಕಡೆ ಈ ಸಭೆಯ ಪ್ರಮುಖ ಉದ್ದೇಶವಾಗಿದ್ದ ಸಚಿವ ಸಂಪುಟ ಕಗ್ಗಂಟಿಗೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಬಿಎಸ್ವೈ ತಂದಿದ್ದ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ಅಮಿತ್ ಶಾ ಪಡೆದಿದ್ದು ಪಟ್ಟಿ ಪರಿಶೀಲಿಸಿ ತಿಳಿಸ್ತೀವಿ. ಸದ್ಯದಲ್ಲೇ ಅಂತಿಮ ನಿರ್ಣಯ ತಿಳಿಸೋದಾಗಿ ಸಿಎಂಗೆ ಭರವಸೆ ನೀಡಿದ್ದಾರೆ. ಪುನರ್ರಚನೆಯೋ ವಿಸ್ತರಣೆಯೋ ಅನ್ನೋ ಪ್ರಶ್ನೆಗೆ ಈ ಬಾರಿಯೂ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿಲ್ಲ. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಅವರು ನಮಗೆ ತಿಳಿಸೋರಿದ್ದಾರೆ. ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ? ಅವ್ರು ತಿಳಿಸಿದ ತಕ್ಷಣ ಗೊತ್ತಾಗುತ್ತಲ್ಲ ನಿಮಗೆ. ಹೀಗಾಗಿ ಸಚಿವಾಕಾಂಕ್ಷಿಗಳಲ್ಲಿ ಮತ್ತೆ ಎಂದಿನಂತೆ ನಿರಾಸೆ ಮೂಡಿದೆ. ಹೈಕಮಾಂಡೇ ಬುಲಾವ್ ಕೊಟ್ಟಿದ್ರಿಂದ ಈ ಬಾರಿಯಾದ್ರೂ ಸಂಪುಟ ಕಗ್ಗಂಟಿಗೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸಂಪುಟ ಸರ್ಕಸ್ಗೆ ಕ್ಲಾರಿಟಿನೇ ಸಿಕ್ಕಿಲ್ಲ. ಅಮಿತ್ ಶಾ ರಾಜ್ಯ ಪ್ರವಾಸದ ಬಳಿಕ ವಿಸ್ತರಣೆ ಅಥವಾ ಪುನರ್ರಚನೆ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಇನ್ನೂ ಸ್ವಲ್ಪ ದಿನ ಸಂಪುಟ ಗೊಂದಲ ಇದೇ ರೀತಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಎಲ್ಲೆಡೆ ಕಾಡ್ತಾ ಇದೆ. ಈ ಬಾರಿಯೂ ಸಚಿವ ಸಂಪುಟ ಸರ್ಕಸ್ಗೆ ಹೈಕಮಾಂಡ್ನಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆದ್ರೆ ಬಿಎಸ್ವೈ ಈ ಬಾರಿಯೇ ಸಂಪುಟ ಗೊಂದಲ ಮುಗಿಯತ್ತೆ ಅಂದಿದ್ದಾರೆ. ಇದೇ ಲಾಸ್ಟ್ ಮೀಟಿಂಗ್ ಅಂದಿದ್ದು ಮತ್ತಷ್ಟು ಕುತೂಹಲ ಕೆರಳಿಸಿದೆ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.